ಈಗ ಆ್ಯಸ್ ಯೂಶುವಲ್ ಗೇಮ್ ಚೇಂಜರು ಗ್ರೇ ಏರಿಯಾ ಕಿಂಗ್ ಆಗ್ಬೇಕಂತಂದಾಗ ಸಹಜವಾಗಿ ಒಂದಿಷ್ಟು ತಪ್ಪು ಆಲೋಚನೆಗಳನ್ನು ಮಾಡಬೇಕಾಗುತ್ತೆ ಮನೆಯಲ್ಲಿ. ಯಾಕಂತಂದರೆ ಅದಕ್ಕೆ ಸ್ಟ್ರಾಟಜಿ ಕೂಡ ಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಆಗಿ ಜಗದೀಶ್ ಅವರು ವಿಚಾರದಲ್ಲಿ ನಿಮ್ಮ ಮತ್ತು ಅವರು ಜಟಾಪಟಿ ಜುಗಲ್ಬಂದಿ ಫಸ್ಟ್ ಆರಂಭದಲ್ಲಿ ಬಿಗ್ ಬಾಸ್ನ ಗಮನ ಸೆಳೆದಿದ್ದು, ಆ ಶೋನ ಗಮನ ಸೆಳೆದಿದ್ದು ನಿಮ್ಮ ಮತ್ತು ಜಗದೀಶ್ ಅವರ ಜಟಾಪಟಿ. ಎಲ್ಲೋ ಅವ್ರನ್ನ ಹೊರಗೆ ಹಾಕಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಿಮ್ಮ ಸ್ಟ್ರಾಟಜಿಗಳು ಹೆಂಗೆ ಅದು ಅತಿರೇಕಕ್ಕೆ ಹೋಗ್ತಾ ಇತ್ತು ಅಂತ. ಒಂದು ವಿಚಾರ ಮಾತಾಡೋಂಗಿಲ್ಲ. ಬಿಗ್ ಬಾಸ್ದೇ ಇದಾಗಿದೆ ಅಂದರೆ ಪ್ರಮುಖವಾಗಿ ಶೋ ನಡೆಸ್ಕೊಡೋರ ಬಗ್ಗೆ ಅವರು ಒಂದಷ್ಟು ಪದಗಳನ್ನು ನನ್ನ ಮುಂದೆನೇ ಹೇಳ್ತಾರೆ, ಅದು ಎಲ್ಲರ ಮುಂದೆನೂ ಹೇಳ್ತಾರೆ. ಅದೆಲ್ಲೋ ನಮಗೆ ಅಂದರೆ ಆ ಶೋನ ಯಾಕೆ ನಡೆಸ್ತೀಯಾ, ಏನಕ್ಕೆ ಇದು ಮಾಡ್ತೀಯಾ ಅನ್ನೋದು ವಿಚಾರವಾಗಿ ಅಂದರೆ ಏಕವಚನದಲ್ಲಿ ಮಾತಾಡಿಸ್ತಾರೆ. ಅಂದರೆ ಸುದೀಪ್ ಸರ್ಗೂ ಏಕವಚನದಲ್ಲಿ ಮಾತಾಡಿಸ್ತಾರೆ, ಬಿಗ್ ಬಾಸ್ಗೂ ಏಕವಚನದಲ್ಲಿ ಮಾತಾಡಿಸ್ತಾರೆ. ಈ ಬಿಗ್ ಬಾಸ್ ಮನೆಯೇ ಕೊಂಡುಕೋತೀನಿ ಅಂತ ಹೇಳ್ತಾರೆ. ಆಮೇಲೆ ನೀವುಗಳೆಲ್ಲ ಯಾರೋ ನೀವುಗಳು ಆಚೆ ಬಂದರು ತೋರಿಸ್ತೀನಿ ಅಂತ ಹೇಳ್ತಾರೆ. ಆಮೇಲೆ ನೀನು ಅಂದರೆ ಏಕವಚನದಲ್ಲಿ ಸುಮಾರಷ್ಟು ಟ್ರಿಗರು ಸುಮಾರಷ್ಟು ಮಾಡ್ತಾರೆ. ಅದಾದಮೇಲೆ ಮಾತಾಡಿದ್ದಾದಮೇಲೆ ಜಗಳ ಎಲ್ಲ ಆದಮೇಲೆ ಮತ್ತೆ ಮುಗುತ್ತರ ನೋಡ್ದ ಹೆಂಗಿತ್ತು ಕಂಟೆಂಟು ಹೆಂಗೆ ಕೊಟ್ಟೆ ಅಂತ ಹೇಳ್ತಾರೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಬಟ್ ಅವ್ರನ್ನ ಹೊರಗೆ ಹಾಕಬೇಕು ಅಂತ ನಾನು ಯಾವತ್ತೂ ಅವರು ವಿರೋಧವಾಗಿ ಮಾತಾಡೋದು ಆ ಥರದ್ದೆಲ್ಲ ಇದೇ ಇಲ್ಲ. ಎಲ್ಲೋ ಒಂದು ಕಡೆ ಮನೆಗೆ ಬಂದವಾಗ ಇವನಿರ್ತಾನೆ ನಮ್ಮ ಯಾರು ನಾನು ಮತ್ತು ಭವ್ಯ ಎಲ್ಲನೂ ಧನರಾಜನ ಪ್ರ್ಯಾಂಕ್ ಮಾಡಬೇಕು ಅಂದ್ಬಿಟ್ಟು ಒಂದಷ್ಟು ಇದು ಮಾಡ್ತೀವಿ. ದೆವ್ವ ಮೈ ಮೇಲೆ ಬಂದಿರೋದು ಆ ಥರದ್ದೆಲ್ಲ ಮಾಡ್ತೀವಿ. ಆವಾಗ ನರಕದಲ್ಲಿ ಇರ್ತಕ್ಕಂಥವ್ರು ಮಂಜು ಅವ್ರಿಗೆ ನೋಡು ಬೇರೆ ರೀತಿ ಆಡ್ತಿದ್ದಾರೆ. ಬಿಕಾಸ್ ಮಂಜು ಅವ್ರಿಗೆ ಎಲ್ಲನೂ ಬಿಟ್ಟು ಬಂದಿದ್ದಾರಲ್ಲ, ಒಂದಷ್ಟು ಅಭ್ಯಾಸಗಳು ಬಿಟ್ಟು ಬಂದಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಅವರು ಆ ರೀತಿ ಆಡ್ತಿದ್ದಾರೆ ಅಂತ ಶಿಶಿರು ಆ ನರಕದಲ್ಲಿ ಆ ಥರ ಚರ್ಚೆ ಆಗುತ್ತೆ. ನನಗೆ ಅದು ಗೊತ್ತಾಗುತ್ತೆ, ಸುರೇಶ್ ಅವರು ಕಡೆಯಿಂದ ಗೊತ್ತಾದ್ಮೇಲೆ ಇವರು ನನಗೋಸ್ಕರ ಇಷ್ಟೆಲ್ಲ ಕೇರ್ ಮಾಡ್ತಿದ್ದಾರಲ್ಲ, ಇದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ರೆ ಬೇಜಾರು ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದಾಗ ಜಗದೀಶ್ ಇದು ನನಗೆ ಗೊತ್ತಿತ್ತು ಫಸ್ಟೇ ಅನ್ನೋ ರೀತಿ ಅವರು ಬೇರೆ ರೀತಿಯೇ ಪೋಟ್ರೆ ಮಾಡೋದು, ಬೇರೆ ರೀತಿಯೇ ಮಾತಾಡೋದು ಅನ್ನೋ ರೀತಿ. ಯಾರಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಅವರು ಆಪೋಸಿಟೇ ವಾಯ್ಸ್ ರೈಸ್ ಮಾಡೋದು, ಬೇಕು ಅಂತಲೇ ಗಲಾಟೆ ಮಾಡೋದು, ಬೇಕು ಅಂತಲೇ ಇದು ಮಾಡಿ. ಯಾಕಂದರೆ ಬಿಗ್ ಬಾಸ್ ಶೋನ ಅವರು ಹಂಗೆ ಅರ್ಥೈಸ್ಕೊಂಡಿರೋದು ನಾನು ಕಂಟೆಂಟ್ ಕೊಡಬೇಕು, ನಾನು ಬಿಗ್ ಬಾಸ್ ಶೋನಲ್ಲಿ ನಾನು ಕಾಣಿಸ್ಕೋಬೇಕು ಅನ್ನೋದು. ಅದು ತಪ್ಪಲ್ಲ, ಅವ್ರ ಶೈಲಿನಲ್ಲಿ ಅದು ತಪ್ಪಲ್ಲ. ಬಟ್ ನಾನು ಅವ್ರನ್ನ ಹೊರಗೆ ಹಾಕಬೇಕು ಅಂತ ಯಾವತ್ತೂ ನಾನು ಹೋಗಲಿಲ್ಲ, ನಾನು ಮಾಡಲಿಲ್ಲ. ಆಮೇಲೆ ಅದಾದಮೇಲೆ ಅವರು ಹೋಗಿ ಆಮೇಲೆ ರಂಜಿತು ಹೋಗಾದ್ಮೇಲೆ ಆ್ಯಕ್ಚುಲಿ ನಾನು ಆ ಜಗಳ ಆ ಥರದ್ರಲ್ಲೆಲ್ಲ ಇದ್ದೆ. ರಂಜಿತ್ ಹೋಗಿದ್ದು ಬೇಜಾರಾಯಿತು, ಇವ್ರು ಹೋಗಿದ್ದು ಆ ಕ್ಷಣಕ್ಕೆ ನನಗೆ ಬೇಜಾರಾಗಲಿಲ್ಲ. ಆಮೇಲೆ ಎಲ್ಲೋ ಒಂದು ಸ್ವಲ್ಪ ದಿನ ಆದಮೇಲೆ ಕೆಲವೊಂದು ದಿನಗಳಾದಮೇಲೆ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡಬೇಕಾದ್ರೆ ಪಾಪ ಆ ಮನುಷ್ಯನು ಒಂದಷ್ಟು ಕನಸು ಕಂಡ್ಕೊಂಡ್ಬಂದಿದ್ನಲ್ಲ, ಆ ಮನುಷ್ಯನ ಹತ್ರನೂ ಮಾತಾಡ್ಬೋದಿತ್ತಲ್ಲ ಅನ್ನೋದು ಒಂದಷ್ಟು ಆಲೋಚನೆಗಳು ಬಂತು. ಬಟ್ ವೀಕೆಂಡಲ್ಲಿ ಸುದೀಪ್ ಸರ್ ಹೇಳಿದಾಗ ಆ ವ್ಯಕ್ತಿಗೂ ಒಂದು ಮನಸ್ಸಿರುತ್ತಲ್ಲ, ಆ ವ್ಯಕ್ತಿ ಹತ್ರ ಮಾತಾಡ್ಬೋದಿತ್ತಲ್ಲ. ಕ್ಲೋಸ್ ಆಗಿದ್ದಿದ್ದು ಧನರಾಜು ಮತ್ತು ಅನುಷಾ ಇವರೆಲ್ಲ ಕ್ಲೋಸ್ ಆಗಿದ್ದರು. ನೀವು ಹೋಗಿ ಇವಾಗ ಮಂಜು ಇವರೆಲ್ಲ ಒಂದು ಕಡೆ ನಿಂತಾಗ ನೀವು ಅವ್ರ ಕಡೆ ಹೋಗಿ ನಿಂತು ಮಾತಾಡ್ಬೋದಿತ್ತಲ್ಲ. ಆಮೇಲೆ ಹಂಸವ್ರು ಅವ್ರ ಜೊತೆ ಫ್ರೆಂಡ್ ಆಗಿರ್ತಾರೆ, ಆಮೇಲೆ ಏಕ್ದಮ್ ಫ್ರೆಂಡ್ಶಿಪ್ ಬಿಡ್ತಾರೆ, ಅಂದರೆ ದೂರ ಮಾಡ್ತಾರೆ. ಆ ಟೈಮಲ್ಲಿ ಪ್ರತಿಯೊಂದಕ್ಕೂ ಇದ್ದಾಗ ಆ ಟೈಮಲ್ಲಿ ಇವರಿಬ್ರು ತ್ರಿವಿಕ್ರಮ್ ಮತ್ತು ರಂಜಿತ್ ಒಂದಷ್ಟು ಅವ್ರನ್ನ ಜಗದೀಶ್ ಅವ್ರಿಗೆ ಉರ್ಸೋಕ್ಕೋಸ್ಕರ ಹಂಸವ್ರ ಜೊತೆ ಇದು ಮಾಡ್ತಾರೆ. ಅವೆಲ್ಲ ವೀಕೆಂಡಲ್ಲಿ ಹೇಳಿದಾಗ ಅಯ್ಯೋ ಪಾಪ ಲೈಕ್ ಅವ್ರಿಗೂ ಒಂದು ಮನಸ್ಸಿತ್ತಲ್ಲ, ಅವ್ರನ್ನೂ ಜಾಸ್ತಿ ನೋವಿಸ್ಬಾರ್ದಿತ್ತಲ್ಲ ಅನಿಸ್ತು. ಆಮೇಲೆ ಆ ಜಗಳದ ಇದರಲ್ಲಿ ಒಂದು ಚಪ್ಪಲಿ ನಿಂಗೆ ಎತ್ತಾಕ್ತೀನಿ, ಅದು ಯಾವಾಗೂ ಕಾಡುತ್ತೆ. ಲಾಸ್ಟ್ ಟೈಮ್ ಬಂದವಾಗೂ ಸಾರಿ ಕೇಳಿದ್ದೀನಿ, ಅಲ್ಲೂ ಸಾರಿ ಕೇಳಿದ್ದೀನಿ, ವೀಕೆಂಡಲ್ಲೂ ಸಾರಿ ಕೇಳಿದ್ದೀನಿ. ಆ ಒಂದು ಹಬ್ಬದಲ್ಲಿ ಆ ಒಂದು ಇದರಲ್ಲಿ ಬಂದಿದ್ದು. ಅಷ್ಟು ಬಿಟ್ಟರೆ ಜಗದೀಶ್ ಅವ್ರನ್ನ ಆಚೆ ಹಾಕಬೇಕು ಅಂತ ಯಾವತ್ತೂ ನನ್ನ ಉದ್ದೇಶ ಬಂದಿಲ್ಲ. ಬಟ್ ಬೇರೆಯವ್ರನ್ನೆಲ್ಲ ಆಚೆ ಹಾಕಬೇಕು, ಯಾರೋ ಒಬ್ಬರು ಹೋಗಬೇಕು, ಯಾರು ಆಟದಲ್ಲಿ ವೀಕ್ ಆಗಿರ್ತಾರೋ ಅಂದರೆ ವ್ಯಕ್ತಿತ್ವ ಲೈಕ್ ಆಟದಲ್ಲಿ ಟಾಸ್ಕಲ್ಲಿ ಎಲ್ಲಿ ಭಾಗವಹಿಸಲು ಆ ಥರದ್ದು ಇದ್ದಿದ್ದು. ಹೌದು, ಮಾನಸನ ನಾಮಿನೇಷನ್ ಮಾಡ್ತೀನಿ, ಮಾನಸ ಹೋಗ್ತಾರೆ. ಈ ಕಡೆ ಶಿಶಿರನ್ನ ಇದು ಮಾಡ್ತೀನಿ, ಶಿಶಿರ್ ಹೋಗ್ತಾರೆ. ಬ್ಯಾಗಿಗೆ ಪಂಚ್ ಮಾಡಿ ಎಲ್ಲ ಅದಾದಮೇಲೆ ಪ್ರತಿ ವಾರನೂ ಹಂಗೆ ಬಂದಿದ್ದು. ಈವನ್ ಗೌತಮಿದು ಲಾಸ್ಟ್ ನಾಮಿನೇಷನ್ ಮಾಡ್ತೀನಿ, ಅವರೇ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಯಾವುದೋ ಒಂದಷ್ಟು ಗೆಸ್ಸು ಓಡ್ತಿರುತ್ತಲ್ವ, ಆ ರೀತಿ ವರ್ಗ ಹಾಕೋದು. ಅದು ಬಿಟ್ಟರೆ ಯಾರನ್ನೂ ಪರ್ಟಿಕ್ಯುಲರಾಗಿ ಹಿಂಗೆ ಇವ್ರನ್ನೇ ಆಚೆ ಹಾಕಬೇಕು ಅನ್ನೋದು ಯಾವುದು.